ನಮಸ್ಕಾರ ಕಟಕ ರಾಶಿಯವರೇ. ನೀವು ಈ ಕ್ಷಣದಲ್ಲಿ ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ಅದು ಆಕಸ್ಮಿಕ ಅಂತೂ ಖಂಡಿತ ಅಲ್ಲ. ಇದು ನಿಮ್ಮೊಳಗಿನ ಒಂದು ಮೌನ ಪ್ರಾರ್ಥನೆಗೆ, ಒಂದು ಆಳವಾದ ಕರೆಗೆ ಸಿಕ್ಕ ಉತ್ತರ ಅಂತಾನೆ ಹೇಳ್ಬೋದು. ನಿಜ ಹೇಳ್ಬೇಕಂದ್ರೆ ಈ ಸಮಯವನ್ನು ನೀವು ಆರಿಸ್ಕೊಂಡಿದ್ದಲ್ಲ, ಬದಲಿಗೆ ವಿಧಿಯೇ ನಿಮ್ಮನ್ನೇ ಈ ಮಾತುಗಳ ಹತ್ತಿರಕ್ಕೆ ಕರೆತಂದಿದೆ. ಹೌದು, ಇದು ನಿಮ್ಮ ಜೀವನದೊಂದು ಅತ್ಯಂತ ನಿರ್ಣಾಯಕ ಘಟ್ಟ. ಬರ್ಲಿರುವ ದಿನಗಳು ಕೇವಲ ದಿನಾಂಕಗಳನ್ನ ಬದಲಾಯಿಸಲ್ಲ, ಅದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಶಕ್ತಿಯೊಂದಿದೆ. ಹಾಗಾಗಿ ಈ ಮಾತುಗಳನ್ನ ನಿಮ್ಮ ಆತ್ಮದೊಳಗೆ ಇಳಿಯಲು ಬಿಡಿ, ಯಾಕಂದ್ರೆ ಈಗ ವಿಧಿಯೇ ನೇರವಾಗಿ ನಿಮ್ ಜೊತೆ ಮಾತಾಡ್ತಾ ಇದೆ. ಸರಿ, ಹಾಗಾದ್ರೆ ಬನ್ನಿ ಈ ವಿಷಯದ ಆಳಕ್ಕೆ ಇಳಿಯೋಣ. ಕಳೆದ ಕೆಲವು ಸಮಯದಿಂದ ನಿಮ್ಮೊಳಗೆ ನೀವು ನಡೆಸ್ತಿರುವ ಆ ಒಂದು ಮೌನ ಯುದ್ಧ ಇದೆಯಲ್ಲ, ಅದನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಕಟಕ ರಾಶಿಯವರ ಸ್ವಭಾವವೇ ಒಂದು ರೀತಿ ಭಾವನೆಗಳ ಮಹಾಸಾಗರ ಇದ್ದ ಹಾಗೆ. ಹೊರಗಿನಿಂದ ಕಾಣಿಸೋದಕ್ಕಿಂತ 1000 ಪಟ್ಟು ಹೆಚ್ಚು ಆಳದಲ್ಲಿ ನಿಮ್ಮ ಮನಸ್ಸು ಎಲ್ಲವನ್ನೂ ಅನುಭವಿಸುತ್ತೆ. ಅಷ್ಟೇ ಅಲ್ಲ, ಬೇರೆಯವರ ನೋವನ್ನು ಕೂಡ ತನ್ನದೇ ಅಂತ ಭಾವಿಸಿ ಹೊರುವ ಗುಣ ನಿಮ್ದು. ಆದ್ರೆ ಆ ಹೊರೆ ದಿನೇ ದಿನೇ ಎಷ್ಟೊಂದು ಭಾರ ಆಗ್ತಾ ಇದೆ ಅಲ್ವಾ? ಕಳೆದ ಕೆಲವು ತಿಂಗಳುಗಳಿಂದ ಮನಸ್ಸಿನ ಭಾರವನ್ನ ಇಳಿಸೋಕೆ ಒಂದು ಜಾಗ ಸಿಗ್ಬೋದಾ ಅಂತ ನೀವು ಹುಡುಕಿದ್ದೀರಿ. ನೀವು ಕೊಟ್ಟ ಪ್ರೀತಿಗೆ, ನೀವು ತೋರಿದ ಕಾಳಜಿಗೆ ಬೆಲೆ ಸಿಕ್ಲಿಲ್ಲ ಅನ್ನೋ ನೋವು ನಿಮ್ಮನ್ನು ಒಳಗೊಳಗೆ ಸುಟ್ಟಿದೆ. ನಿಮ್ಮ ಆತ್ಮವೇ ನಿಮ್ಮನ್ನು ಪ್ರಶ್ನಿಸಿರ್ಬೋದು, ಯಾಕೆ ನಾನು ಇಷ್ಟೆಲ್ಲ ಸಹಿಸಬೇಕು ಅಂತ. ಆದರೆ ಒಂದು ವಿಷಯ ನೆನಪಿಡಿ, ನಿಮ್ಮ ಈ ಸಹನೆ ಖಂಡಿತ ವ್ಯರ್ಥ ಅಲ್ಲ. ಇದರ ಹಿಂದೆ ಒಂದು ದೈವಿಕ ಕಾರಣವಿದೆ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ನೋವು ಯಾವುದೂ ಆಕಸ್ಮಿಕವಲ್ಲ. ಇದೆಲ್ಲವೂ ಒಂದು ದೊಡ್ಡ ದೈವಿಕ ಸಂಕಲ್ಪದ ಭಾಗ. ಗ್ರಹಗಳ ಈ ಆಳವಾದ ಚಲನೆ ನಿಮ್ಮನ್ನು ಒಂದು ಮಹಾಪರಿವರ್ತನೆಯ ದಡಕ್ಕೆ ತಂದು ನಿಲ್ಲಿಸಿದೆ. ಈಗ ಈ ಸ್ಲೈಡಲ್ಲಿರೋ ಈ ಕಾಲಘಟ್ಟವನ್ನ ಸ್ವಲ್ಪ ಗಮನ ಇಟ್ಟು ನೋಡಿ. ಜನವರಿ 6, 2026ರಿಂದ ನಿಮ್ಮೊಳಗೆ ಒಂದು ಸೂಕ್ಷ್ಮವಾದ ಆದರೆ ಅಷ್ಟೇ ಆಳವಾದ ಬದಲಾವಣೆ ಶುರುವಾಗಲಿದೆ. ಗಣೇಶನ ಅನುಗ್ರಹದಿಂದ ನಿಮ್ಮ ದಾರಿಯಲ್ಲಿದ್ದ ಅಡೆತಡೆಗಳು ನಿಧಾನವಾಗಿ ಸರಿಯೋಕೆ ಶುರುವಾಗುತ್ತೆ. ಜನವರಿ ಕೊನೆಗೆ ಬರ್ತಾ ಬರ್ತಾ ನೀವು ಮಾಡಿದ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗೋಕೆ ಶುರುವಾಗುತ್ತೆ. ಇನ್ನು ಫೆಬ್ರವರಿ ಆರಂಭದಲ್ಲಿ ನಿಮ್ಮ ಮಾತುಗಳಿಗೆ ಒಂದು ತೂಕ ಬರುತ್ತೆ ಮತ್ತು ಆರ್ಥಿಕ ಸ್ಥಿರತೆ ಕೂಡ ನಿಧಾನವಾಗಿ ಚಿಗುರುಡಿಯುತ್ತೆ. ಕೊನೆಯದಾಗಿ ಫೆಬ್ರವರಿ 15 ಅಂದರೆ ಮಹಾಶಿವರಾತ್ರಿಯ ದಿನ, ಅದು ಈ ಪರಿವರ್ತನೆಯ ಪರಾಕಾಷ್ಠೆ. ಆ ದಿನ ನಿಮ್ಮನ್ನು ತುಂಬ ದಿನಗಳಿಂದ ಕಾಡುತ್ತಿದ್ದ ಒಂದು ಹಳೆಯ ನೋವು ಸಂಪೂರ್ಣವಾಗಿ ಮಂಜಿನಂತೆ ಕರಗಿ ಹೋಗಲಿದೆ. ಒಂದು ವಿಷಯ ನೆನ್ಪಿಡಿ, ಈ ಮಹಾಪಯಾಣದಲ್ಲಿ ನೀವು ಒಬ್ಬಂಟಿಯಾಗಿಲ್ಲ. ಪರಮಶಿವನು ಒಬ್ಬ ಮೌನ ವೈದ್ಯನಾಗಿ ಬಂದು ನಿಮ್ಮ ಹಳೆಯ ಗಾಯಗಳನ್ನ ಮಾಯ ಮಾಡ್ತಿದ್ದಾನೆ. ಶನಿದೇವನು ಒಬ್ಬ ನ್ಯಾಯದ ಗುರುವಾಗಿ ನಿಮ್ಮ ಸಹನೆಯನ್ನೇ ನಿಮ್ಮ ದೊಡ್ಡ ಶಕ್ತಿಯನ್ನಾಗಿ ಬದಲಾಯಿಸ್ತಿದ್ದಾನೆ. ದೇವಗುರು ಬೃಹಸ್ಪತಿಯು ದಾರಿದೀಪವಾಗಿ ನಿಂತು ಸ್ಪಷ್ಟತೆಯನ್ನು ತರ್ತಿದ್ದಾನೆ. ಇನ್ನು ರಾಹುಕೇತುಗಳು ನಿಮ್ಮೊಳಗೆ ಅಡಗಿದ್ದ ಭಯಗಳನ್ನ ಹೊರಗೆಳೆದು ನಿಮ್ಮ ಆತ್ಮವನ್ನ ಶುದ್ಧೀಕರಿಸ್ತಿದ್ದಾರೆ. ಇದೆಲ್ಲ ನಿಮ್ಮನ್ನ ಮುರಿಯೋಕ್ಕಲ್ಲ, ಬದಲಿಗೆ ನಿಮ್ಮನ್ನ ಎಲ್ಲ ಬಂಧನಗಳಿಂದ ಮುಕ್ತಗೊಳಿಸೋಕೆ. ಈ ದೈವಿಕ ಪ್ರಕ್ರಿಯೆಯ ಫಲಗಳು ಕೇವಲ ಅನುಭವಕ್ಕೆ ಮಾತ್ರ ಸೀಮಿತವಾಗಿರಲ್ಲ, ಅವು ನಿಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲೂ ಸ್ಪಷ್ಟವಾಗಿ ಕಾಣಿಸಕ್ಕೆ ಶುರುವಾಡುತ್ತೆ. ಬನ್ನಿ ಆ ಬದಲಾವಣೆಗಳು ಯಾವುವು ಅಂತ ನೋಡೋಣ. ಮೊದಲಿಗೆ, ನಿಮ್ಮ ಸಂಬಂಧಗಳಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಲಿದೆ. ಇಷ್ಟು ದಿನ ಬೇರೆಯವರ ಭಾವನಾತ್ಮಕ ಹೊರೆಗಳನ್ನ ನೀವೇ ಹೊತ್ಕೊಂಡು ಸುಸ್ತಾಗಿದ್ದಿರಿ. ಆದ್ರೆ ಈಗ ಆ ಅನಗತ್ಯ ಭಾರವನ್ನ ಶಿವನೇ ಇಳಿಸ್ತಾ ಇದ್ದಾನೆ. ಇನ್ನು ಮುಂದೆ ನಿಮ್ಮ ಜೀವನಕ್ಕೆ ಬರೋರು ನಿಮ್ಮ ಮೌಲ್ಯವನ್ನ ಅರಿತು ಗೌರವಿಸೋರೇ ಆಗಿಲ್ತಾರೆ. ಈ ಸ್ಲೈಡ್ನಲ್ಲಿರೋ ಟೇಬಲ್ ನೋಡಿ, ಇದು ಬದಲಾವಣೆಯ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಇದುವರೆಗೂ ನಿಮ್ಮನ್ನ ಕಡೆಗಣಿಸಲಾಗಿತ್ತು ಅನ್ನೋ ಭಾವನೆ ಇತ್ತಲ್ವಾ, ಆದರೆ ಇನ್ಮುಂದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಆರ್ಥಿಕವಾಗಿ ಆ ಅನಿಶ್ಚಿತತೆ ದೂರವಾಗಿ ಸ್ಥಿರತೆಯ ಕಡೆಗೆ ಹೆಜ್ಜೆ ಇಡ್ತೀರಾ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ವಾಭಿಮಾನ, ಆತ್ಮಸಂಶಯದ ಜಾಗದಲ್ಲಿ ಆತ್ಮಕರುಣೆ ಮತ್ತು ಅಚಲವಾದ ಆಂತರಿಕ ಸ್ಥಿರತೆ ಬೆಳೆಯುತ್ತೆ. ಈ ಮಹಾಪರಿವರ್ತನೆಯ ತೀವ್ರವಾದ ಸಮಯದಲ್ಲಿ ನಿಮ್ಮನ್ನು ನೀವು ರಕ್ಷಿಸ್ಕೊಡೋಕೆ, ಶಕ್ತಿ ಮತ್ತೆ ಸ್ಪಷ್ಟತೆಯನ್ನ ಪಡೆಯೋಕೆ ಕೆಲವು ಸರಳವಾದ ಆಧ್ಯಾತ್ಮಿಕ ಸಾಧನೆಗಳಿವೆ. ಇವು ಒಂದು ರೀತಿ ನಿಮ್ಮ ಆಧ್ಯಾತ್ಮಿಕ ರಕ್ಷಾ ಕವಚದ ಹಾಗೆ ಕೆಲಸ ಮಾಡ್ತವೆ. ಪ್ರತಿದಿನ ಮುಂಜಾನೆ ಶಿವನ ನಾಮಸ್ಮರಣೆ ಮಾಡುತ್ತಾ ಒಂದು ದೀಪವನ್ನ ಬೆಳಗಿ, ನಿಮ್ಮೊಳಗಿನ ಎಲ್ಲ ಕಳವಳ, ಎಲ್ಲ ಗೊಂದಲವನ್ನ ಆ ಬೆಳಕಿಗೆ ಅರ್ಪಿಸಿ. ಸಾಧ್ಯವಾದರೆ ಸೋಮವಾರಗಳಂದು ಶಿವಲಿಂಗಕ್ಕೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕ ಮಾಡಿ. ಅದು ಅದ್ಭುತವಾದ ಮನಃಶಾಂತಿಯನ್ನ ಕೊಡುತ್ತೆ. ಶನಿದೇವನ ನ್ಯಾಯತತ್ವವನ್ನ ಗೌರವಿಸೋಕೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಶಿಸ್ತು, ಸತ್ಯ ಮತ್ತು ಆತ್ಮಪ್ರೇಮ ಇವನ್ನೇ ನಿಮ್ಮ ದೊಡ್ಡ ರಕ್ಷೆಯಾಗಿಸ್ಕೊಳ್ಳಿ. ಒಂದು ವಿಷಯ ನೆನಪಿರ್ಲಿ, ಮಂತ್ರದ ಅಕ್ಷರಗಳಿಗಿಂತ ನಿಮ್ಮೊಳಗಿನ ಭಾವವೇ ದೇವರಿಗೆ ಬೇಗ ತಲುಪೋದು. ಸರಿ, ಈಗ ನಾವು ಈ ಆಧ್ಯಾತ್ಮಿಕ ಯಾತ್ರೆಯ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ.
ಮಹಾಶಿವರಾತ್ರಿಯ ದಿನ ಈ ಪರಿವರ್ತನೆ ತನ್ನ ಪರಾಕಾಷ್ಠೆಯನ್ನ ತಲುಪುತ್ತೆ. ಹಾಗಾದ್ರೆ ಆ ದಿನದ ನಂತರದ ನೀವು ಹೇಗಿರ್ತೀರಾ? ಹೌದು, ಇದು 100% ಸತ್ಯ. ಆ ದಿನದ ನಂತರ ನೀವು ಎಂದಿಗೂ ಹಿಂದಿನ ವ್ಯಕ್ತಿಯಾಗಿ ಉಳಿಯುವುದಿಲ್ಲ. ಇದು ಒಂದು ಸಕಾರಾತ್ಮಕ ಮತ್ತು ಶಾಶ್ವತವಾದ ಪರಿವರ್ತನೆ. ಭಾರವಾದ ಭೂತಕಾಲವನ್ನು ಹೊತ್ತಿದ್ದ ನಿಮ್ಮ ಹಳೆಯ ವ್ಯಕ್ತಿತ್ವದಿಂದ ಸಂಪೂರ್ಣವಾಗಿ ಮುಕ್ತರಾಗುವ ಕಾಲವಿದು. ನಿಮ್ಮನ್ನು ನೀವು ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ. ಹೆಚ್ಚು ಕರುಣೆ, ಹೆಚ್ಚು ಪ್ರೀತಿಯಿಂದ ನಿಮ್ಮನ್ನು ನೀವು ನೋಡಕ್ ಶುರು ಮಾಡ್ತೀರಾ. ಇಷ್ಟು ದಿನ ನಿಮ್ಮನ್ನು ಒಂದು ಸರಪಳಿಯಂತೆ ಬಂಧಿಸಿದ್ದ ಭಯ, ಅಪರಾಧ ಪ್ರಜ್ಞೆ, ಅನಗತ್ಯ ಚಿಂತೆಗಳು ಇವೆಲ್ಲವೂ ಮಹಾದೇವನ ಕೃಪೆಯಿಂದ ಕರಗಲಾರಂಭಿಸ್ತವೆ. ನೀವು ನಿಜವಾದ ಸ್ವಾತಂತ್ರ್ಯವನ್ನು, ಒಂದು ಹಗುರವಾದ, ಮುಕ್ತವಾದ ಅಸ್ತಿತ್ವವನ್ನು ಅನುಭವಿಸುವಿರಿ. ಬಹುಶಃ ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಭರವಸೆಯ ಮಾತು ಅಂದ್ರೆ ಇದೆ. ಈಗ ನೀವು ಅನುಭವಿಸ್ತಿರುವ ಈ ದಿನಗಳು ಕಠಿಣ ಅಂತ ಅನ್ಸ್ಬೋದು, ಆದ್ರೆ ನಂಬಿಕೆ ಇಡಿ. ಮಹಾಶಿವರಾತ್ರಿಯ ನಂತರ ನೀವು ಒಂದಿನ ಹಿಂದಿರುಗಿ ನೋಡಿದಾಗ ಈ ದಿನಗಳನ್ನ ಕಷ್ಟದ ದಿನಗಳು ಅಂತ ಕರೆಯೋದಿಲ್ಲ, ಬದಲಿಗೆ ದೈವ ಕೃಪೆಯ ಆಶೀರ್ವಾದ ಅಂತ ಕರೀತೀರ. ಯಾಕಂದ್ರೆ ಇದೇ ನೋವು ನಿಮ್ಮನ್ನ ಒಂದು ಹೊಸ ಬದುಕಿನತ್ತ ಕೊಂಡೊಯ್ತಿದೆ. ಕಟಕರಾಶಿಯವರೇ, ಮಹಾದೇವನು ನಿಮ್ಮ ಹಣೆ ಬರಹದ ದಾರಿಯನ್ನೇ ಬದಲಿಸುತ್ತಿದ್ದಾನೆ. ಅವನ ಕೃಪಾಛತ್ರೆಯು ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಮನಸ್ಸಿಗೆ ಅಚಲವಾದ ಶಾಂತಿ, ಹೃದಯಕ್ಕೆ ಅದಮ್ಯ ಧೈರ್ಯ ಮತ್ತು ಜೀವನಕ್ಕೆ ಭದ್ರವಾದ ಸ್ಥಿರತೆ ಸಿಗಲಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ದೈವಿಕವಾಗಿ ರಕ್ಷಿತವಾಗಿರಲಿ. ನಿಮ್ಮ ಮುಂದಿನ ದಾರಿ ಬೆಳಕಿನಿಂದ ತುಂಬಿ ಪ್ರಜ್ವಲಿಸಲಿ. ಹರ ಹರ ಮಹಾದೇವ್! ನಮಸ್ಕಾರ ಕಟಕರಾಶಿಯವರೇ. ನೀವು ಈ ಕ್ಷಣದಲ್ಲಿ ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ಅದು ಆಕಸ್ಮಿಕ ಅಂತೂ ಖಂಡಿತ ಅಲ್ಲ. ಇದು ನಿಮ್ಮೊಳಗಿನ ಒಂದು ಮೌನ ಪ್ರಾರ್ಥನೆಗೆ, ಒಂದು ಆಳವಾದ ಕರೆಗೆ ಸಿಕ್ಕ ಉತ್ತರ ಅಂತಾನೆ ಹೇಳ್ಬೋದು. ನಿಜ ಹೇಳ್ಬೇಕಂದ್ರೆ ಈ ಸಮಯವನ್ನು ನೀವು ಆರಿಸ್ಕೊಂಡಿದ್ದಲ್ಲ, ಬದಲಿಗೆ ವಿಧಿಯೇ ನಿಮ್ಮನ್ನೇ ಈ ಮಾತುಗಳ ಹತ್ತಿರಕ್ಕೆ ಕರೆತಂದಿದೆ. ಹೌದು, ಇದು ನಿಮ್ಮ ಜೀವನದೊಂದು ಅತ್ಯಂತ ನಿರ್ಣಾಯಕ ಘಟ್ಟ. ಬರ್ಲಿರುವ ದಿನಗಳು ಕೇವಲ ದಿನಾಂಕಗಳನ್ನ ಬದಲಾಯಿಸಲ್ಲ, ಅದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಶಕ್ತಿಯೊಂದಿದೆ. ಹಾಗಾಗಿ ಈ ಮಾತುಗಳನ್ನ ನಿಮ್ಮ ಆತ್ಮದೊಳಗೆ ಇಳಿಯಲು ಬಿಡಿ. ಯಾಕಂದ್ರೆ ಈಗ ವಿಧಿಯೇ ನೇರವಾಗಿ ನಿಮ್ ಜೊತೆ ಮಾತಾಡ್ತಾ ಇದೆ. ಸರಿ, ಹಾಗಾದ್ರೆ ಬನ್ನಿ ಈ ವಿಷಯದ ಆಳಕ್ಕೆ ಇಳಿಯೋಣ. ಕಳೆದ ಕೆಲವು ಸಮಯದಿಂದ ನಿಮ್ಮೊಳಗೆ ನೀವು ನಡೆಸ್ತಿರುವ ಆ ಒಂದು ಮೌನ ಯುದ್ಧ ಇದೆಯಲ್ಲ, ಅದನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಕಟಕರಾಶಿಯವರ ಸ್ವಭಾವವೇ ಒಂದು ರೀತಿ ಭಾವನೆಗಳ ಮಹಾಸಾಗರ ಇದ್ದ ಹಾಗೆ. ಹೊರಗಿನಿಂದ ಕಾಣಿಸೋದಕ್ಕಿಂತ 1000 ಪಟ್ಟು ಹೆಚ್ಚು ಆಳದಲ್ಲಿ ನಿಮ್ಮ ಮನಸ್ಸು ಎಲ್ಲವನ್ನೂ ಅನುಭವಿಸುತ್ತೆ. ಅಷ್ಟೇ ಅಲ್ಲ, ಬೇರೆಯವರ ನೋವನ್ನು ಕೂಡ ತನ್ನದೇ ಅಂತ ಭಾವಿಸಿ ಹೊರುವ ಗುಣ ನಿಮ್ದು. ಆದ್ರೆ ಆ ಹೊರೆ ದಿನೇ ದಿನೇ ಎಷ್ಟೊಂದು ಭಾರ ಆಗ್ತಾ ಇದೆ ಅಲ್ವಾ? ಕಳೆದ ಕೆಲವು ತಿಂಗಳುಗಳಿಂದ ಮನಸ್ಸಿನ ಭಾರವನ್ನ ಇಳಿಸೋಕೆ ಒಂದು ಜಾಗ ಸಿಗ್ಬೋದಾ ಅಂತ ನೀವು ಹುಡುಕಿದ್ದೀರಿ. ನೀವು ಕೊಟ್ಟ ಪ್ರೀತಿಗೆ, ನೀವು ತೋರಿದ ಕಾಳಜಿಗೆ ಬೆಲೆ ಸಿಕ್ಲಿಲ್ಲ ಅನ್ನೋ ನೋವು ನಿಮ್ಮನ್ನು ಒಳಗೊಳಗೆ ಸುಟ್ಟಿದೆ. ನಿಮ್ಮ ಆತ್ಮವೇ ನಿಮ್ಮನ್ನು ಪ್ರಶ್ನಿಸಿರ್ಬೋದು,